ನಿಯೋಜಿತ ಸಿಎಂ ಡಿಕೆ ಶಿವಕುಮಾರ್ ಫಸ್ಟ್ ರಿಯಾಕ್ಷನ್. ಲೋಕಭವನದಲ್ಲಿ ಪ್ರಮಾಣ ವಚನ ಸಮಾರಂಭ ನಡೆಯಲಿದೆ. ನಿಯೋಜಿತ ಸಿಎಂ ಡಿಕೆ ಶಿವಕುಮಾರ್ ಫಸ್ಟ್ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ಲೋಕಭವನದಲ್ಲಿ ಪ್ರಮಾಣ ವಚನ ಸಮಾರಂಭ ನಡೆಯಲಿದೆ. ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ಭೀಕರ ಕಾಲ್ತುಳಿತ ಆಗಿತ್ತು. ಅದೇ ಕಾರಣಕ್ಕೆ ಸರಳ ಕಾರ್ಯಕ್ರಮಕ್ಕೆ ಪ್ಲಾನ್ ಮಾಡಿದ್ದೇವೆ. ಡಿಕೆ ಶಿವಕುಮಾರ್ ಹೇಳಿರುವಂತದ್ದು. ಲೋಕಭವನದಲ್ಲಿ ಪದಗ್ರಹಣ ಕಾರ್ಯಕ್ರಮ ಮಾಡುತ್ತೇನೆ. ಸಚಿವರ ಪ್ರಮಾಣ ವಚನದ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಎಲ್ಲ ಹೈಕಮಾಂಡ್ ತೀರ್ಮಾನಿಸುತ್ತೆ ಎಂದ ಡಿಕೆ ಶಿವಕುಮಾರ್. ನಿಯೋಜಿತ ಸಿಎಂ ಡಿಕೆ ಶಿವಕುಮಾರ್ ಫಸ್ಟ್ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ಗೆ ವಿಧಾನಸೌಧದ ಮೆಟ್ಟಿಲಿನ ಮೇಲೆ, ವಿಧಾನಸೌಧದ ಮುಂದೆ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅನ್ನೋದು ಒಂದು ಕನಸಿತ್ತಂತೆ. ಬಟ್ ಸಾಕಷ್ಟು ದೈವ ಭಕ್ತಿಯನ್ನ ಹೊಂದಿದಂಥ ಡಿಕೆ ಶಿವಕುಮಾರ್ ಬಂದಂಥ ಮಾಹಿತಿಯ ಪ್ರಕಾರ, ಜ್ಯೋತಿಷ್ಯರು ಹೇಳಿರುವಂತಹ ಪ್ರಕಾರ ದೊಡ್ಡ ಮಟ್ಟದ ಪ್ಲಾನ್ ಅನ್ನ ರೂಪಿಸ್ಕೊಳ್ಬೇಡಿ ಅನ್ನುವಂಥದ್ದು ತಿಳಿದು ಬಂದಿದೆ. ಹಾಗಾಗಿ ಈ ಲೋಕಭವನದಲ್ಲಿ ಇದನ್ನ ಪ್ರಮಾಣ ವಚನ ಸ್ವೀಕಾರಕ್ಕೆ ಮುಂದಾಗಿದ್ದಾರೆ ಅನ್ನುವಂಥದ್ದು. ರಾಜ್ಯದ ಎಲ್ಲ ಬ್ಲಾಕ್ ಡಿಸಿಸಿ ಅದಕ್ಕೋಸ್ಕರ ಅವ್ರು ಇಲ್ಲೇ ಬಂದು ಪ್ರಮಾಣ ವಚನ ಇಲ್ಲಿಂದಲೇ ಲೈವ್ ಮಾಡೋದು, ಇಲ್ಲೇ ಕಾಂಗ್ರೆಸ್ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ನಾವು ಕಾರ್ಯಕ್ರಮ. ಬಹುಶಃ ರಾಹುಲ್ ಗಾಂಧಿ ಅವರು ತಿಳ್ಕೊಂಡಿದ್ದೀವಿ. ನಾನೀಗ ರಾಮಲಿಂಗಾರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಕ್ವೀನ್ಸ್ ರೋಡ್ ಆಫೀಸ್ ಕೂಡ ಇರ್ತಾ ಇದ್ದಾರೆ. ಅದು ಮಾಡ್ತಾರೆ. ಈ ಆಫೀಸ್ ಇನ್ನ ಕನ್ಫರ್ಮೇಶನ್ ಇಲ್ಲ. ರಾಜ್ಯದ ಎಲ್ಲ ಬ್ಲಾಕ್ ಡಿಸಿಸಿ ಪ್ರೆಸಿಡೆಂಟ್